ಆತ್ಮೀಯ ವಿದ್ಯಾರ್ಥಿಗಳೇ, BA 5ನೇ ತರಗತಿಯ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಾದಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳನ್ನು ತರಗತಿಯ ಬೋಧನೆಗೆ ಧ್ವನಿಮುದ್ರಣದ ಉಪನ್ಯಾಸಕ್ಕಾಗಿ ಡಾಕ್ಟರ್ SV ಮನಗುಂಡಿ, ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ, ಎಲ್ಲ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳನ್ನ ಆತ್ಮೀಯತೆಯಿಂದ ಒಂದು ಧ್ವನಿಮುದ್ರಣದ ಉಪನ್ಯಾಸ ಭಾಗಕ್ಕಾಗಿ ಇವತ್ತು ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಧ್ವನಿಮುದ್ರಣದ ಉಪನ್ಯಾಸದ ಪಠ್ಯ ವಿಷಯ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಈ ಒಂದು ಧ್ವನಿಮುದ್ರಣದ ಉಪನ್ಯಾಸ ಭಾಗದಲ್ಲಿ ಪಠ್ಯಕ್ರಮದ ಪರಿಚಯ ಮತ್ತು ಮೊದಲ ಒಂದು ಅಧ್ಯಯನದ ಲೇಖನದ ಪಠ್ಯದ ತರಗತಿಗೆ ನಿಗದಿಪಡಿಸಿದಂಥ ಹೊಸಗನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಹೊಸಗನ್ನಡ ಸಾಹಿತ್ಯದ ಆರಂಭ ಎನ್ನುವುದರ ಕುರಿತು ಈ ಧ್ವನಿಮುದ್ರಣದ ಒಂದು ಚರ್ಚೆಯ ಭಾಗವನ್ನು ಇಲ್ಲಿ ಸೀಮಿತಗೊಳಿಸಿದ್ದೇನೆ. ವಿದ್ಯಾರ್ಥಿಗಳು ಇದನ್ನು ತರಗತಿಯ ಧ್ವನಿಮುದ್ರಣ ಉಪನ್ಯಾಸವನ್ನು ಆಲಿಸಬೇಕಂತೇಳಿ ಕೇಳ್ತಾ ಇದ್ದೇನೆ. 5ನೇ ಸೆಮಿಸ್ಟರ್ ಪತ್ರಿಕೆ 1ರಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಒಂದು ಪತ್ರಿಕೆ ಇದ್ದು 80 ಅಂಕಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯದವರು ಈ ಒಂದು ವಿಷಯ ಕ್ರಮವನ್ನು ಏನು ಮಾಡಿದ್ದಾರೆ, ನಿಗದಿಪಡಿಸಿದ್ದಾರೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪತ್ರಿಕೆ 1 ಅಂತೇಳಿ ಈ ಪತ್ರಿಕೆ ಶೀರ್ಷಿಕೆಯಾಗಿದ್ದು, ಇಲ್ಲಿ ನಾನೀಗ ಮುಂದೆ ಹೇಳ್ತಕ್ಕಂಥ ವಿಷಯಗಳು ಪಠ್ಯಕ್ರಮದಲ್ಲಿ ಅಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ. ಮೊದಲನೆಯದಾಗಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸಗನ್ನಡ ಸಾಹಿತ್ಯದ ಆರಂಭ ಮೊದಲನೆಯ ಒಂದು ಲೇಖನ ವಿದ್ಯಾರ್ಥಿಗಳಿಗೆ ಓದಬೇಕಾದಂಥದ್ದು ಹೊಸಗನ್ನಡ ಸಾಹಿತ್ಯದ ಆರಂಭ. ಎರಡನೆಯದ್ದು ಹೊಸಗನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವ, ಧೋರಣೆ. ಹೊಸಗನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳು: ನವೋದಯ, ಕುವೆಂಪು, ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ್ ಕಾರಂತ್. ಹೀಗೆ ನವೋದಯ ಕಾಲಘಟ್ಟಗಳ ಒಂದು ಪರಿಚಯದ ಜೊತೆಗೆ ಕುವೆಂಪು, ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಶಿವರಾಮ್ ಕಾರಂತ್ ಅವರ ಒಂದು ಜೀವನ ಮತ್ತು ಸಾಹಿತ್ಯ ಒಂದು ಪರಿಚಯ ಕಾರ್ಯವನ್ನು ಈ ಒಂದು ಸಿಲೆಬಸ್ನಲ್ಲಿ ಕೈಗೊಳ್ಳಬೇಕಾಗ್ತದೆ. ಮೂರನೆಯದಾಗಿ ಪ್ರಗತಿಶೀಲ ಒಂದು ಘಟ್ಟ, ಪ್ರಗತಿಶೀಲ ಸಾಹಿತ್ಯದ ಒಂದು ಘಟ್ಟದ ಪರಿಚಯ ಜೊತೆಗೆ ಬಸವರಾಜ ಕಟ್ಟಿಮನಿ, ಅನ ಕೃಷ್ಣರಾಯ್, ತರಾಸು, ನಿರಂಜನ್, ಈ ಒಂದು 4 ಲೇಖಕರ ಒಂದು ಜೀವನ ಚಿತ್ರಣ ಹಾಗೂ ಅವರ ಒಂದು ಸಾಹಿತ್ಯ ಪರಿಚಯ ಕೈಗೊಳ್ಳುವಂಥ ಒಂದು ಉದ್ದೇಶ. ನವ್ಯ ಸಾಹಿತ್ಯ ಒಂದು ಕಾಲಘಟ್ಟದ ಒಂದು ಪರಿಚಯವನ್ನು ಹೇಳುವುದರ ಮೂಲಕ ನವ್ಯ ಪ್ರಾತಿನಿಧಿಕ ಕವಿಗಳಾದಂಥ ಗೋಪಾಲಕೃಷ್ಣ ಅಡಿಗ, ವಿಕ್ರ ಗೋಕಾಕ್, P. ಲಂಕೇಶ್, ವೀಣಾ ಶಾಂತೇಶ್ವರ್, ಈ 4 ಲೇಖಕರ ಒಂದು ಜೀವನ ಮತ್ತು ಅವರ ಒಂದು ಸಾಹಿತ್ಯ ಕ್ರಮವನ್ನು ಅಭ್ಯಾಸವನ್ನು ಕೈಗೊಳ್ಳುವಂಥ ಒಂದು ಉದ್ದೇಶ ವಿಶ್ವವಿದ್ಯಾಲಯದವರು ನಿಗದಿಪಡಿಸಿದ್ದಾರೆ. ಕೊನೆಯದಾಗಿ ದಲಿತ ಬಂಡಾಯ ಸಾಹಿತ್ಯ, ಈ ಒಂದು ಕಾಲಘಟ್ಟದ ಸಾಹಿತ್ಯ ಚಳವಳಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಡಾಕ್ಟರ್ ಮಲ್ಲಿಕಾ ಗಂಟಿ, B. ಸುಕನ್ಯಾ, ಸಿದ್ಧಲಿಂಗಯ್ಯ, ದೇವನೂರು ಮಾದೇವ ಮತ್ತು ಗೀತಾ ನಾಗಭೂಷಣ್, ಈ 6-7 ಲೇಖಕರ ಒಂದು ಜೀವನ ಕ್ರಮ ಮತ್ತು ಅವರ ಸಾಹಿತ್ಯ ಕೃತಿಗಳ ಒಂದು ಪರಿಚಯವನ್ನು ವಿದ್ಯಾರ್ಥಿಗಳಾದಂಥವರು ಕೈಗೊಳ್ಳಬೇಕಾಗುತ್ತದೆ. ಇದು ಹೊಸಗನ್ನಡ ಸಾಹಿತ್ಯದ ಆರಂಭ, ಹೊಸಗನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಹೀಗೆ ಒಂದು ಪಠ್ಯಕ್ರಮ ಪತ್ರಿಕೆ 1ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಇದನ್ನು ನಿಗದಿಪಡಿಸಿದ್ದಾರೆ. ಐಚ್ಛಿಕ ಕನ್ನಡ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪತ್ರಿಕೆ 1ಅನ್ನು ಅಭ್ಯಾಸ ಮಾಡುವಾಗ ಈ ಪಠ್ಯಕ್ರಮವನ್ನು ಗಮನಿಸಬೇಕಾಗಿ ಕೋರ್ತಾ ಇದ್ದೇನೆ. ಈ ಒಂದು ಧ್ವನಿಮುದ್ರಣ ಉಪನ್ಯಾಸ ಭಾಗದಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಮೊದಲನೆಯ ಒಂದು ಅಧ್ಯಯನಕ್ಕಿರ್ತಕ್ಕಂಥ ಒಂದು ಪಠ್ಯ ಭಾಗ ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಅನ್ನುವಂಥ ಒಂದು ಲೇಖನದ ಪರಿಚಯವನ್ನು ಇಲ್ಲಿ ಕೈಗೊಳ್ಳುವಂಥ ಇಚ್ಛೆ ಇದ್ದು, ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಎನ್ನುವಂಥ ಈ ಒಂದು ಲೇಖನ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂಥೇಳಿ ಬರೆದಂಥ ಡಾಕ್ಟರ್ LS ಶೇಷಗಿರಿರಾವ್ ಅವರ ಒಂದು ಪಠ್ಯದ ಲೇಖನದ ಆಧಾರದಿಂದ ಈ ಧ್ವನಿಮುದ್ರಣದ ಉಪನ್ಯಾಸ ನಿಮಗೆ ನೀಡ್ತಾ ಇದ್ದೇನೆ. ಆಧುನಿಕ ಕನ್ನಡ ಒಂದು ಸಾಹಿತ್ಯದ ಆರಂಭ ಕಾಲ ಅಂಥೇಳಿ ನಾವು ಗುರುತಿಸ್ತಾ ಇದ್ದೇವಲ್ಲ, ಅದರಲ್ಲಿ ಆಧುನಿಕತೆ ಸಾಹಿತ್ಯದ ಲಕ್ಷಣಗಳು, ಆಧುನಿಕ ಕನ್ನಡ ಸಾಹಿತ್ಯದ ಉಗಮದ 2 ಶತಮಾನಗಳಲ್ಲಿ ನಡೆದಂಥ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಿತ್ಯಂತರಗಳ ಅವಲೋಕನವನ್ನು ಡಾಕ್ಟರ್ LS ಶೇಷಗಿರಿರಾವ್ ಅವರು ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಅನ್ನುವಂಥ ಈ ಒಂದು ಲೇಖನದಲ್ಲಿ ಕೈಗೊಂಡಿದ್ದಾರೆ. ದೇಶದಲ್ಲಿ ನಡೆದಂಥ ಈ ಒಂದು ಬದಲಾವಣೆ,
ಒಂದು ವಸಾಹತುಶಾಹಿ ಆಡಳಿತ ಕಾಲದಲ್ಲಿ ಜರುಗಿದಂಥ ಒಂದು ಬದಲಾವಣೆಯ ಸ್ಥಿತ್ಯಂತರಗಳು ಪಲ್ಲಟಗಳನ್ನು ಕುರಿತು ಮೊದಲು ಸಾಹಿತ್ಯದ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ. ಹೊಸಗನ್ನಡ ಸಾಹಿತ್ಯದ ಒಂದು ಅಧ್ಯಯನವನ್ನು ಕೈಗೊಳ್ಳುವಂಥವರು ಹೊಸಗನ್ನಡ ಸಾಹಿತ್ಯ ರಚನೆ ಆಗುವ ಮುಂಚೆ 100-200 ವರ್ಷಗಳಲ್ಲಿ ನಮ್ಮ ದೇಶ ಯಾವ ಒಂದು ಸ್ಥಿತಿಯಲ್ಲಿತ್ತು, ಅದರ ಒಂದು ವರ್ತಮಾನವನ್ನು ವಿಚಾರಗಳನ್ನು ಅರಿತು ಸಾಹಿತ್ಯದ ಒಂದು ಆರಂಭ ಕಾಲವನ್ನು ಗಮನಿಸುವಂಥದ್ದು ಒಂದು ರೂಢಿ, ಒಂದು ಸಂಪ್ರದಾಯ. ಹಾಗಾಗಿ ಇಲ್ಲಿ ಆಧುನಿಕ ಸಾಹಿತ್ಯದ ಒಂದು ಮನುಷ್ಯ ಕೇಂದ್ರಿತವಾದದ್ದು, ಮನುಷ್ಯನ ಮಾನವೀಯ ಸಂಬಂಧ, ಇಹಲೋಕದ ಅನುಭವಗಳು, ಪ್ರಯೋಗಶೀಲತೆಗಳು ಆಧುನಿಕತೆಯ ಲಕ್ಷಣಗಳಾಗಿವೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರ ಆಡಳಿತಕ್ಕೊಳಪಟ್ಟ ರಾಜ್ಯ ಪ್ರಭುತ್ವ ನಾಶವಾಗಿ ಒಂದು ಬಗೆಯ ಶಾಂತಿ ನೆಲೆಸ್ತಾ ಇದೆ. ಇಂಗ್ಲೀಷ್ ವಿದ್ಯಾಭ್ಯಾಸದಿಂದ ಭಾರತೀಯರ ಬದುಕಿನಲ್ಲಿ ಚಾರಿತ್ರಿಕ ಪ್ರಜ್ಞೆ, ಐತಿಹಾಸಿಕ ಒಂದು ಪ್ರಜ್ಞೆ ಅಳಿದು ಹೋಗಿ ಚಾರಿತ್ರಿಕ ಪ್ರಜ್ಞೆ, ಪ್ರಜಾಪ್ರಭುತ್ವದ ಪರಿಕಲ್ಪನೆ, ಸ್ವಾತಂತ್ರ್ಯ ಪ್ರೇಮ, ವೈಜ್ಞಾನಿಕ ಮನೋಭಾವಗಳ ಒಂದು ನಮ್ಮ ಜನ ಅವುಗಳನ್ನು ಸ್ವೀಕಾರ ಮಾಡುವಂಥ ಇತು ಅನ್ನುವಂಥ ವಿಚಾರ. ಹಾಗೆ ಸುಧಾರಣಾವಾದಿಗಳ ಚಳುವಳಿ ಇಲ್ಲಿ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ. ವೈಜ್ಞಾನಿಕ ಮನೋಭಾವ ನಮ್ಮನ್ನೆಲ್ಲ ಆವರಿಸ್ತಾ ಇದೆ. ಹಾಗೆ ಮುದ್ರಣ ಯಂತ್ರಗಳು ಬಂದವು. ನಮ್ಮ ಒಂದು ಜೀವನದಲ್ಲಿ ಆಧುನಿಕತೆ ಹಾಸು ಹೊಕ್ಕಾಗ್ತಾ ಇದೆ. ಪ್ರಾಚೀನ ಗ್ರಂಥಗಳ ಪ್ರಕಟಣೆ ಆಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ ಪ್ರವೇಶ ಆಗ್ತಾ ಇದೆ. ರೈಲ್ವೆ ಒಂದು ಸಂಚಾರ ಆರಂಭ ಆಗ್ತಾ ಇದೆ. ಆಧುನಿಕ ಶಿಕ್ಷಣಕ್ಕಾಗಿ ದೇಶದ ದೊಡ್ಡ ಮಹಾನಗರಗಳಾದಂಥ ಕಲ್ಕತ್ತಾ, ದೆಹಲಿ, ಮುಂಬೈ, ಮಡ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗ್ತಾ ಇದ್ದಾವೆ. ಹೀಗೆ 2 ಶತಮಾನದ ಅವಧಿಯಲ್ಲಿ ನಡೆದಂಥ ಸ್ಥಿತ್ಯಂತರಗಳು ಹೊಸ ಯುಗದ ಒಂದು ಹೊಸ ಸಾಹಿತ್ಯದ ಉದಯಕ್ಕೆ ನಾಂದಿಯನ್ನು ಹಾಡಿರುವುದನ್ನು ಈ ಒಂದು ಲೇಖನದಲ್ಲಿ, ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಅನ್ನುವಂಥ ಲೇಖನದಲ್ಲಿ ಡಾಕ್ಟರ್ LS ಶೇಷಗಿರಿರಾವ್ ಅವರು ಚರ್ಚಿಸಿದ್ದಾರೆ. ಹಾಗಾಗಿ ಹೊಸಗನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು, ಹೊಸಗನ್ನಡ ಸಾಹಿತ್ಯದ ಒಂದು ಓದುವವರು ಈ ಒಂದು ಲೇಖನದ ಆಧಾರದಿಂದಲೇ ಒಂದು ವಿಷಯ ಪ್ರವೇಶವನ್ನು ಮಾಡಿಕೊಳ್ಬೇಕಾದದ್ದು ಒಂದು ರೂಢಿ. ಹಾಗಾಗಿ ಈ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥ ಒಂದು ಕೃತಿಯ ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಅನ್ನುವಂಥ ಆ ಒಂದು ಲೇಖಕರ ಒಂದು ಪಠ್ಯಭಾಗದ ವಿಷಯವನ್ನು ಇಲ್ಲಿ ನಿಮ್ಮ ಮುಂದೆ ಚರ್ಚೆಗೆ ಕೈಗೊಂಡಿದ್ದೇನೆ. ಹೊಸಗನ್ನಡ ಸಾಹಿತ್ಯ ಆರಂಭವಾದದ್ದು ಕನ್ನಡದಲ್ಲಿ ಆಧುನಿಕ ಸಾಹಿತ್ಯ ಅಂತೇಳಿ ನಾವು ಕರಿತೀವಲ್ಲ, ಆ ಒಂದು ಆಧುನಿಕ ಸಾಹಿತ್ಯ ಅಂತೇಳಿ ಕರೆಯುವಂಥದ್ದು ಆರಂಭವಾಗಿ ಇವತ್ತು 120 ವರ್ಷಗಳು ಸಂದಿವೆ. 100 ಅಥವಾ 120 ವರ್ಷಗಳ ಸಂದಿವೆ. 1921ರಲ್ಲಿ ಕ್ರಿಸ್ತಕ 1921ರಲ್ಲಿ BM ಶ್ರೀ ಅವರ ಇಂಗ್ಲೀಷ್ ಗೀತಗಳು ಪ್ರಕಟವಾಗ್ತಾ ಇದೆ. ಇಲ್ಲಿಗೆ ಆಧುನಿಕ ಸಾಹಿತ್ಯದ ಹೆದ್ದಾರಿ ತೆರೆಯಿತು ಅಂಥೇಳಿ LS ಶೇಷಗಿರಿರಾವ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಂದು ಅಭಿಪ್ರಾಯ ಸಮಂಜಸವಾದದ್ದು. BM ಶ್ರೀ ಅವರ ಇಂಗ್ಲೀಷ್ ಗೀತಗಳು ಅನ್ನುವಂಥ ಒಂದು ಕವನ ಸಂಗ್ರಹ 12 ಕವನಗಳ ಒಂದು ರೂಪಾಂತರ, ಪ್ರಸಿದ್ಧ ಇಂಗ್ಲೀಷ್ ಕವಿಗಳ ಒಂದು ಕವನಗಳ ಅನುವಾದ ಆಗಿದೆ, ರೂಪಾಂತರವಾಗಿದೆ. ಅದು 1921ರಲ್ಲಿ ಪ್ರಕಟ ಆಗ್ತಾ ಇದೆ. 24ನೇ ಇಸ್ವಿಯಲ್ಲಿ 24 ಕವನಗಳು ಸೇರಿಕೊಂಡು ಮತ್ತೆ ಮುದ್ರಣ ಆಗ್ತಾ ಇದೆ. 1926ರಲ್ಲಿ ಇನ್ನೂ ಹೆಚ್ಚು ಕವನಗಳನ್ನು ಸೇರಿಸಿ ಒಟ್ಟು 35 ಕವನಗಳೊಂದಿಗೆ 26ನೇ ಇಸ್ವಿಯಲ್ಲಿ ಅದು ಪ್ರಕಟ ಆಗಿದೆ. ಹೀಗಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಅರುಣೋದಯ ಕಾಲ ಅಂಥೇಳಿ ಮುದ್ದಣ್ಣನ ರಾಮಾಶ್ವಮೇಧ, MS ಪುಟ್ಟಣ್ಣನವರ ಕಾದಂಬರಿ ಮಾಡಿದ್ದುಣ್ಣೋ ಮಾರಾಯ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿದ್ದು ಅಂಥೇಳಿ ನಂಬಲಾದಂಥ ಇಗ್ಗಪ್ಪ ಹೆಗಡೆಯ ಪ್ರಹಸನ ಮೊದಲಾದ ಕೃತಿಗಳಲ್ಲಿ ಆಧುನಿಕ ಸಾಹಿತ್ಯದ ಒಂದು ಸುಳಿವುಗಳು ನಮಗೆ ದೊರೀತಾ ಇವೆ. ಹೀಗಾಗಿ ಇಂಗ್ಲೀಷ್ ಗೀತಗಳ ಒಂದು ಮನೋಧರ್ಮ, ಅದರ ಪ್ರಯೋಗಶೀಲತ್ವ, ಅದರ ಪ್ರಭಾವ ಮುಂತಾದವುಗಳನ್ನು ಪರಿಗಣಿಸಿದಾಗ ಆಧುನಿಕ ಕನ್ನಡ ಸಾಹಿತ್ಯ ಈ ಕೃತಿಯಲ್ಲಿ ತನ್ನ ಉದಯವನ್ನು ಸಾರಿ ಹೇಳಿತು ಅನ್ನುವಂಥದ್ದು ಚರಿತ್ರೆಕಾರರ ಅಭಿಪ್ರಾಯ. BM ಶ್ರೀ ಅವರ ಇಂಗ್ಲೀಷ್ ಗೀತಗಳು 1921ರಿಂದ 26ರವರೆಗೆ ಒಂದು ಅವಧಿಯಲ್ಲಿ ಪರಿಷ್ಕರಣಗೊಂಡು 2 ಬಾರಿ ಮುದ್ರಣಗೊಂಡಂಥ ಈ ಒಂದು ಇಂಗ್ಲೀಷ್ ಗೀತಗಳಲ್ಲಿ ಹೊಸಗನ್ನಡ ಸಾಹಿತ್ಯದ ಉದಯವನ್ನು ನಾವು ಸುಳಿವುಗಳನ್ನು ಗುರುತಿಸಬಹುದಾಗಿದೆ ಅಂತೇಳಿ ಸಾಹಿತ್ಯ ಚರಿತ್ರೆಯಲ್ಲಿ ಒಪ್ಪಿಕೊಂಡಂಥ ಒಂದು ವಿಚಾರ. ಹೀಗೆ ಹೊಸಗನ್ನಡ ಸಾಹಿತ್ಯ ಒಂದು ಉಗಮ ಆಗ್ತಾ ಇದೆ. ಸುಮಾರು ಈ ಹೊಸಗನ್ನಡ ಸಾಹಿತ್ಯ ಆರಂಭವಾಗಬೇಕಾದ್ರೆ ಅದಕ್ಕೆ ಹಿಂದೆ ದೊಡ್ಡ ಒಂದು ಬದಲಾವಣೆಗಳು ನಮ್ಮ ದೇಶದಲ್ಲಿ
ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಒಂದು ವಿಚಾರಗಳಲ್ಲಿ ಬದಲಾವಣೆ ಬಂದಿರುವುದನ್ನು ನಾವು ಗಮನಿಸಬೇಕಾಗ್ತದೆ. ಸುಮಾರು ಕ್ರಿಸ್ತಕ 17ರಿಂದ ಕನ್ನಡ ಸಾಹಿತ್ಯ ಬಡವಾಗಿಯೇ ಉಳಿದಿತ್ತು ಅನ್ನುವಂಥದ್ದು ಚರಿತ್ರೆಕಾರರು ಗಮನಿಸ್ತಾ ಇದ್ದಾರೆ. ಕವಿಗಳು ರಾಜಾಶ್ರಯವನ್ನು ನೆಚ್ಚಿದ್ರು. ಪ್ರಾಚೀನ ಕವಿಗಳು ಪಂಡಿತ ವರ್ಗವನ್ನು ಮೆಚ್ಚಿಸಲು ಕವಿಗಳು ಬರಿತಾ ಇದ್ದರು. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಜನಜೀವನದಲ್ಲಿ ಬೇರು ಬಿಟ್ಟಿದ್ದವು. ಹಾಗಾಗಿ ಯಾವುದು ಬಹುಮುಖ್ಯ, ಯಾವುದು ಅದಕ್ಕಿಂತ ಕಡಿಮೆ ಎಂಬ ಅಮುಖ್ಯ ಎಂಬ ಖಚಿತವಾದ ಮೌಲ್ಯ ಶ್ರೇಣಿಯನ್ನು ಪಡೆದಿದ್ದವು. ಜೀವನಾನುಭವದಿಂದ ಜನಕ್ಕೆ ಹೇಳಬೇಕಾಗಿದ್ದ ಚಿಂತನೆ ಉಳ್ಳವರು ಅನಂತರ ಇಂತಹ ಸ್ವಂತಿಕೆ ಇದ್ದವರು ಬರಲಿಲ್ಲ. ಇಲ್ಲಿನ ರಾಜ್ಯಗಳು, ಪುಟ್ಟ ಸಂಸ್ಥಾನಗಳು, ಇವುಗಳ ನಡುವೆ ಕದನಗಳು, ಕಲಹಗಳು ಇವುಗಳಲ್ಲಿ ತುಂಬಿ ಹೋಗಿದ್ದವು. ಹೊರಗಿನವರ ಪ್ರವೇಶದಿಂದ ಜನಜೀವನ ಪ್ರಕ್ಷುಬ್ಧವಾಗಿತ್ತು. ಯುದ್ಧಗಳಲ್ಲಿ ಪ್ರದೇಶಗಳು ಕೈ ಬದಲಾಯಿಸಿದಾಗ ಮತಗಳ, ಭಾಷೆಗಳ ವಿರೋಧಕ್ಕೆ ಅವಕಾಶವಾಯಿತು. ಹೀಗಾಗಿ ಉತ್ತರ ಕರ್ನಾಟಕ ಮಹಾರಾಷ್ಟ್ರದ ಭಾಗವಾಗಿ ಕನ್ನಡದ ಅಭ್ಯಾಸವೇ ಕಳೆದು ಹೋಯಿತು, ಕಷ್ಟವಾಯಿತು. ಈ ಎಲ್ಲ ಕಾರಣಗಳಿಂದ ಸಾಹಿತ್ಯದ ನದಿ ಸಣ್ಣ ತೊರೆಯಾಗಿ ಹರಿಯುತ್ತಿತ್ತು ಅನ್ನುವುದನ್ನು ನಾವು ಗಮನಿಸಬೇಕಾಗುತ್ತದೆ. ಸಾಹಿತ್ಯ ರಚನೆ ನಿಂತೇ ಹೋಯಿತು ಅನ್ನುವಂಥ ಒಂದು ಕಾಲಘಟ್ಟ ನಾವು ಹೇಳುವ ಹಾಗಿಲ್ಲ. ಸಾಹಿತ್ಯ ಸೃಷ್ಟಿ ಬಹುಮಟ್ಟಿಗೆ ಪ್ರಾಚೀನ ಕಾಲದಲ್ಲಿ ಧಾರ್ಮಿಕವಾದದ್ದು, ಒಂದು ಉದ್ದೇಶ ನೀತಿಬೋಧಕವಾದದ್ದು, ರೂಪದಲ್ಲಿ ಸಾಂಪ್ರದಾಯಿಕವಾದದ್ದು. ಹರಿಶ್ಚಂದ್ರನ ಹರಿಶ್ಚಂದ್ರನ ಒಂದು ಹರಿಶ್ಚಂದ್ರ ಕಾವ್ಯ ರಾಘವಾಂಕನದು, ಕುಮಾರವ್ಯಾಸ ಭಾರತ, ಷಡಕ್ಷರದ ಕವಿಯ ರಾಜಶೇಖರ ವಿಳಾಸ ಮೊದಲಾದ ಕಾವ್ಯಗಳಂತೆ ಜನಸಾಮಾನ್ಯರ ಜೀವನವನ್ನು ಇವು ಪ್ರವೇಶಿಸಲಿಲ್ಲ. ಕಾವ್ಯ ನಾಟಕಗಳು ಹೊಸ ಆಯಾಮಗಳನ್ನು ಬೆಳೆಸಿಕೊಳ್ಳುವುದು ಸಾಧ್ಯವಾಗುವುದು ಜೀವನ ಶ್ರದ್ಧೆ ಇರುವ ಲೌಕಿಕತನದಲ್ಲಿ, ಪರಿಸರದಲ್ಲಿ ಗದ್ದೆ ಬೆಳೆಯುವುದು ಸಾಧ್ಯವಾಯಿತು. ತಕ್ಕಷ್ಟು ಮಂದಿಯಾದರೂ ಅಕ್ಷರಸ್ಥರಾಗಿ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಾಗ ವಿದ್ಯೆ ವ್ಯವಹಾರದಲ್ಲಿ ಹೊಸ ಅಗತ್ಯಗಳಿಗೆ ಗದ್ಯವನ್ನು ಬಳಸಬೇಕಾಯಿತು. ಹಾಗಾಗಿ ಕಾದಂಬರಿ, ಸಣ್ಣ ಕಥೆಗಳ ಸೃಷ್ಟಿಗೆ ಅಗತ್ಯವಾದ ವಾತಾವರಣ ಇನ್ನೂ ಸೃಷ್ಟಿಯಾಗಿರಲಿಲ್ಲ. ಬಯಲಾಟ, ಯಕ್ಷಗಾನಗಳಲ್ಲಿ ಜನಸಾಮಾನ್ಯರ ಮನಸ್ಸು ಅಭಿವ್ಯಕ್ತಿಯನ್ನು ಪಡೆದಿತ್ತು ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತಾ ಇದೆ. ಹಾಗಾಗಿ ಆಧುನಿಕ ಸಾಹಿತ್ಯ ಎಂದು ನಾವು ಯಾವುದನ್ನು ಕರೆಯಬೇಕು? ಈ ಸಾಹಿತ್ಯದ ಲಕ್ಷಣಗಳೇನು? ಈ ಸಾಹಿತ್ಯವನ್ನು ಹಿಂದಿನ ಸಾಹಿತ್ಯದಿಂದ ಮುಖ್ಯವಾಗಿ ಬೇರ್ಪಡಿಸುವುದು ಯಾವ ಮನೋಧರ್ಮ? ಈ ಸಾಹಿತ್ಯದ ಆಸಕ್ತಿ ಕೇಂದ್ರ ಮನುಷ್ಯ, ದೇವರಲ್ಲ. ಆಧುನಿಕ ಕನ್ನಡ ಸಾಹಿತ್ಯದ ಆಸಕ್ತಿಯ ಕೇಂದ್ರ ಮನುಷ್ಯ, ಪ್ರಾಚೀನ ಸಾಹಿತ್ಯದಂತೆ ದೇವರಲ್ಲ ಎನ್ನುವಂಥದ್ದನ್ನು ಮೊದಲು ನಾವು ಗಮನಿಸಬೇಕಾಗ್ತದೆ. ಎಂದರೆ ಇದು ದೇವರನ್ನು ಮರೆಯಲೇಬೇಕೆಂದಲ್ಲ. ಆಧುನಿಕ ಸಾಹಿತ್ಯದ ಪ್ರಾರಂಭದ ಪ್ರಮುಖ ಲೇಖಕರಲ್ಲಿ ಶ್ರೀನಿವಾಸರ ಕವನಗಳಲ್ಲಿ ಸಮರ್ಪಣಾ ಭಾವವಿದೆ. ಕುವೆಂಪು ಅವರು ಮನುಷ್ಯನನ್ನು ಮೀರಿದ ಶಕ್ತಿಯೊಂದರ ಇರುವನ್ನು ಗುರುತಿಸಿದ್ದಾರೆ. ಕಾರಂತರಿಗೆ ದೇವರ ಅಸ್ತಿತ್ವದ ಪ್ರಶ್ನೆಯಲ್ಲಿ ಆಸಕ್ತಿ ಇಲ್ಲ, ಆದರೆ ದೇವರಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಅದರಿಂದ ಜೀವನವನ್ನು ಎದುರಿಸುವ, ನಡೆಸುವ ಶಕ್ತಿಯನ್ನು ಪಡೆದದ್ದನ್ನು ನಾವು ಗೌರವಿಸಬಲ್ಲಬಹುದು. ಆದರೆ ಇದು ಮುಖ್ಯವಾಗಿ ಮನುಷ್ಯ ಸರ್ವಶಕ್ತನಲ್ಲ ಎಂದು ಗುರುತಿಸುವುದು, ಅವನು ದೀನ ಎಂದು ಭಾವಿಸಿದಾಗಲೂ ಅವನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಜೀವನ ಶ್ರದ್ಧೆ ಇರುವ ಲೌಕಿಕತನ ಇದರ ಲಕ್ಷಣ. ಇದು ಆಧ್ಯಾತ್ಮಕ್ಕೊಲಿದಾಗಲೂ ಆಧ್ಯಾತ್ಮವಷ್ಟೇ ಜೀವನ ಎಂದು ಭಾವಿಸುವುದಿಲ್ಲ. ಈ ಸಾಹಿತ್ಯ ಮನುಷ್ಯನಲ್ಲಿ ಆಸಕ್ತಿ ತಳೆಯುವುದರಿಂದ 3 ಪರಿಣಾಮಗಳು ಉಂಟಾದವು. ಮೊದಲನೆಯದಾಗಿ, ಮನುಷ್ಯ ದೇವರ ಸಂಬಂಧವಲ್ಲದೆ ಮನುಷ್ಯ ಇತರ ಸಂಬಂಧಗಳು, ಮನುಷ್ಯನ ಭಾವನೆಗಳು, ಆಸೆಗಳು, ಕನಸುಗಳು ಎಲ್ಲ ಇದರ ವಸ್ತುವಾದವು. ಈ ಲೋಕದಲ್ಲಿ ಕುತೂಹಲ, ಆಸಕ್ತಿ, ಸೃಷ್ಟಿಯಲ್ಲಿ ಮನುಷ್ಯನ ಸಂಗಾತಿಯಾಗಿ ನಿಂತ ನಿಸರ್ಗದಲ್ಲಿ ಆಸಕ್ತಿ, ಚೆಲುವಿನಲ್ಲಿ ಬೆರಗು, ಅದರ ಜೀವನ ರೀತಿಯಲ್ಲಿ ಕುತೂಹಲ, ಮನುಷ್ಯರ ಸಂಬಂಧ ಇಲ್ಲಿ ಮುಖ್ಯವಾಗಿ ಕಂಡವು. ಹಾಗಾಗಿ ಸಮಾಜದಲ್ಲಿ, ಕುಟುಂಬದಲ್ಲಿ ಮನುಷ್ಯ ಸ್ನೇಹ, ಪ್ರೇಮ, ದ್ವೇಷ ಎಲ್ಲ ಇದಕ್ಕೆ ವಸ್ತುಗಳಾದವು. ಮೊದಲನೆಯದಾಗಿ ಈ ರೀತಿ ಸಮಾಜದಲ್ಲಿ ಮನುಷ್ಯ, ಕುಟುಂಬ, ಸ್ನೇಹ, ಪ್ರೇಮ, ದ್ವೇಷ ಎಲ್ಲ ಇದಕ್ಕೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಸ್ತುವಾದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಎರಡನೆಯದು, ಮಾನವ ಜೀವನದಲ್ಲಿ ಇದರ ಆಸಕ್ತಿ ಇದ್ದುದರಿಂದ ಮನುಷ್ಯನ ಅಂತಸ್ತು ಇದಕ್ಕೆ ಮುಖ್ಯವಲ್ಲ. ರಾಜ ರಾಣಿಯರು, ಋಷಿಗಳು, ಅತಿಮಾನವರು ಮಾತ್ರ ಆಸಕ್ತಿ ಪಡೆದಿಲ್ಲ. ಇಹಲೋಕದ ಬಾಳು ಪರಲೋಕಕ್ಕೆ
ದಾರಿ ಮಾತ್ರವಲ್ಲ, ಬಾಳಿನಲ್ಲೇ ಇದಕ್ಕೆ ಆಸಕ್ತಿ ಎನ್ನುವುದನ್ನು ತಿಳಿಸಿ ಹೇಳುತ್ತದೆ ಆಧುನಿಕ ಕನ್ನಡ ಸಾಹಿತ್ಯ. ಕೊನೆಯದು, ಆಧುನಿಕ ಸಾಹಿತ್ಯ ಹಿಂದಿನ ಸಾಹಿತ್ಯದ ಶಿಖರಗಳನ್ನು ಗುರುತಿಸ್ತಾ ಇದೆ. ಭಾಸ, ವಾಲ್ಮೀಕಿ, ವ್ಯಾಸ, ಕಾಳಿದಾಸ, ಶೂದ್ರಕರನ್ನೆಲ್ಲ ಗೌರವಿಸ್ತಾ ಇದೆ. ಆದರೆ ಇದು ಪ್ರಯೋಗಪ್ರಿಯ ಸಂಪ್ರದಾಯ ಮೌಲ್ಯಗಳನ್ನು, ಕವಿ ಸಮಯಗಳನ್ನು ಕಾವ್ಯ ಭಾಷೆಯ ಮೂಲಕ ವ್ಯಕ್ತಪಡಿಸಿ ತೃಪ್ತಿಯಾಗುವುದಿಲ್ಲ. ತನ್ನ ಕಲ್ಪನೆ ವಿವರಗಳನ್ನು ತುಂಬಿ ವಿದ್ವಾಂಸರ ಮೆಚ್ಚುಗೆ ಪಡೆದರೆ ಆ ಬಗೆಯ ಸಾಹಿತ್ಯ ಸೃಷ್ಟಿಸುವ ತೃಪ್ತಿ ಅದಕ್ಕಿಲ್ಲ. ಬರಹಗಾರರ ಜೀವನ, ವೈಯಕ್ತಿಕ ಪ್ರತಿಕ್ರಿಯೆಯನ್ನು ಸೂಚಿಸ್ತಾ ಇದ್ದಾನೆ. ಧಾರ್ಮಿಕ ವಿವರಣೆ, ನೀತಿ ಬೋಧನೆಗಾಗಿ ಕವಿ ಬರೆಯುವುದಿಲ್ಲ. ತನ್ನ ವೈಯಕ್ತಿಕ ಕಾಲ್ಪನಿಕ ಅನುಭವವನ್ನು, ಜೀವನದಲ್ಲಿ ಕಲ್ಪನೆ ಕಂಡ ವಿನ್ಯಾಸವನ್ನು, ತನ್ನ ಹೃದಯ ಸ್ಪಂದಿಸಿದ ರೀತಿಯನ್ನು ಭಾಷೆಯಲ್ಲಿ ಮೈಗೂಡಿಸಲು ಉದ್ದೇಶಿಸುತ್ತಾನೆ. ಹೀಗೆ ಈ ಎಲ್ಲ ಲಕ್ಷಣಗಳ ಆಧುನಿಕ ಕಾಲದ ಎಲ್ಲ ಕೃತಿಗಳಲ್ಲಿ ಇವೆ ಎಂದಾಗಲಿ, ಹಿಂದಿನ ಯಾವ ಕೃತಿಗಳಲ್ಲಿಯೂ ಇವು ಯಾವ ಲಕ್ಷಣಗಳು ಕಾಣುವುದಿಲ್ಲ ಎಂದಾಗಲಿ ಅರ್ಥವಲ್ಲ. ಕಾಳಿದಾಸನ ಶಾಕುಂತಲ ಪ್ರೇಮದ ಕತೆ, ನಾಂದಿ ಶ್ಲೋಕ, ಭರತವಾಕ್ಯಗಳಿದ್ದರೂ ಉಪದೇಶ ಇದರ ಮುಖ್ಯ ಉದ್ದೇಶವಲ್ಲ. ಪ್ರೇಕ್ಷಕನ ಚೇತನವನ್ನು ಅಲ್ಲಾಡಿಸಿಬಿಡುವ ಅನುಭವ ಇದು ನಿರೂಪಿಸ್ತಾ ಇದೆ. ಇದರ ಆಸಕ್ತಿಯು ಮುಖ್ಯವಾಗಿ ವಿಶಿಷ್ಟ ಬಗೆಯ ಪಾತ್ರಗಳಲ್ಲಿ. ಬೆಸ್ತರವನು, ಅರಮನೆಯ ಕೆಲಸದವರು ಕೆಲವು ಕ್ಷಣಗಳು ಸುಳಿದು ಮಾಯವಾಗುತ್ತಾರೆ. ಹೀಗೆ ಆಧುನಿಕ ಒಂದು ಸಾಹಿತ್ಯದ ಆರಂಭ ಕಾಲದ ಕುರಿತು ಇಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾನೆ. ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ 19ನೇ ಶತಮಾನದ ಉತ್ತರಾರ್ಧ ಕಾಲ, 20ನೇ ಶತಮಾನದ ಪ್ರಾರಂಭದ ದಶಕಗಳು, ಪರಿವರ್ತನೆಯ ಘಟ್ಟ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಆಗುತ್ತಿದ್ದಂಥ ವ್ಯಾಪಕವಾದಂಥ ಬದಲಾವಣೆ. ನಮ್ಮ ಜನಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಆಧುನಿಕ ಸಾಹಿತ್ಯದ ಒಂದು ನಿರ್ಮಾಣಕ್ಕೆ ಕಾರಣವಾಗಿದ್ದಾವೆ ಅನ್ನುವಂಥದ್ದನ್ನು ಲೇಖಕರು ಚರ್ಚಿಸ್ತಾ ಇದ್ದಾರೆ. ಹೀಗಾಗಿ 19ನೇ ಶತಮಾನದ ಉತ್ತರಾರ್ಧ ಕಾಲ ಮತ್ತು 20ನೇ ಶತಮಾನದ ಪ್ರಾರಂಭದ 2 ದಶಕಗಳು ಪರಿವರ್ತನೆಯ ಘಟ್ಟ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಒಂದು ಪರಿವರ್ತನೆಗೆ ನಾಂದಿ ಹಾಡಿತು ಅನ್ನುವಂಥದ್ದು. 1850ಗಳ ಒಂದು ಸ್ವಾತಂತ್ರ್ಯ ಹೋರಾಟದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮುಗಿದು ಭಾರತ ನೇರವಾಗಿ ಇಂಗ್ಲೆಂಡಿನ ಆಡಳಿತಕ್ಕೆ ಬಂದ ಮೇಲೆ ಒಂದು ರೀತಿಯಲ್ಲಿ ಶಾಂತಿ ನೆಲೆಸ್ತಾ ಇದೆ. ರಾಜ್ಯಗಳ ನಡುವೆ ಘರ್ಷಣೆಗಳು ಮುಗಿದು ಎಷ್ಟೋ ಶತಮಾನಗಳ ಕಾಲ ಇಡೀ ಭಾರತ ಯುದ್ಧದಿಂದ ಮುಕ್ತವಾಯಿತು. ಕರ್ನಾಟಕದಲ್ಲಿ ಅರ್ಧ ಭಾಗವಾದ ಮೈಸೂರು ಸಂಸ್ಥಾನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಮಹಾರಾಜರಾಗ್ತಾ ಇದ್ದಾರೆ. 1831ರಿಂದ ಇಂಗ್ಲೀಷ್ ಅಧಿಕಾರಿಗಳೇ ರಾಜ್ಯ ಸೂತ್ರಗಳನ್ನು ವಹಿಸಿಕೊಂಡಿದ್ದರು ಎನ್ನುವುದು ತಿಳಿದು ಬರ್ತಾ ಇದೆ. ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಆರಂಭವಾದದ್ದು, ಇದರ ಪರಿಣಾಮವಾಗಿ ಹೊಸ ವಿಷಯಗಳ ಅಧ್ಯಯನ ಸಾಧ್ಯವಾದದ್ದು, ಚಾರಿತ್ರಿಕ ಪ್ರಜ್ಞೆ ಮೊಳಕೆ ಇಟ್ಟದ್ದು, ಹಾಗೆ ಹೊಸ ಹೊಸ ವಿಚಾರಗಳು, ಸ್ವಾತಂತ್ರ್ಯ ಪ್ರೇಮ, ಪ್ರಜಾಪ್ರಭುತ್ವದಲ್ಲಿ ಶ್ರದ್ಧೆ ಇವು ಜನಮಾನಸದಲ್ಲಿ ಬೇರೂರಿದ್ದವು ಅನ್ನೋದು ಗೊತ್ತಾಗ್ತಾ ಇದೆ. ತಮ್ಮ ಚರಿತ್ರೆಗಿಂತ ತೀರ ಭಿನ್ನವಾದ ಜನರ ಚರಿತ್ರೆಯ ಅಭ್ಯಾಸವನ್ನು ವಿಚಾರ ಪ್ರಚೋದಕವಾಯಿತು. ರೂಢಿ ಸಂಪ್ರದಾಯಗಳನ್ನು ಏಕೆ ಪ್ರಶ್ನಿಸುವ ಮನೋಭಾವವೂ ಧೈರ್ಯವೂ ಬೆಳೆದವು. ರಾಜಾರಾಮ್ ಮೋಹನ್ ರಾಯ್ 1857ಕ್ಕೆ ಎಷ್ಟೋ ಮೊದಲು ಪಾಶ್ಚಾತ್ಯ ವಿದ್ಯಾಭ್ಯಾಸದಿಂದ ಪ್ರಭಾವಿತರಾಗಿದ್ದವರು ಅದರ ಅಗತ್ಯವನ್ನು ಒತ್ತಿ ಹೇಳಿದರು. ಈ ಕ್ರಾಂತಿಕಾರಕ ಎಂದು ಕಾಣುವಂಥ ಸುಧಾರಣೆಗಳನ್ನು ಅವರು ಕೈಗೊಂಡರು. ಸಹಗಮನ, ಬಾಲ್ಯ ವಿವಾಹ ಇವುಗಳನ್ನು ಕೊನೆಗಾಣಿಸಬೇಕು, ವಿಧವಾ ವಿವಾಹಕ್ಕೆ ಅಡ್ಡಿ ಇರಬಾರದು, ಅಸ್ಪೃಶ್ಯತೆ ತೊಲಗಬೇಕು, ಇಂಥ ವಿಚಾರ ರೀತಿ ಸಾಧ್ಯವಾಯಿತು. ಸಾಂಪ್ರದಾಯಿಕ ವ್ಯಾಖ್ಯಾನಗಳನ್ನು ಒಪ್ಪದೆ ಶಾಸ್ತ್ರಗಳನ್ನು ಓದಿ ಅರ್ಥ ಕಂಡುಕೊಳ್ಳುವ ಪ್ರವೃತ್ತಿ ಬೆಳೆಯಿತು. ಈಶ್ವರ್ಚಂದ್ರ ವಿದ್ಯಾಸಾಗರ್, ದೇವೇಂದ್ರನಾಥ್ ಠಾಗೂರ್, ವಿವೇಕಾನಂದ್, ರಾಮತೀರ್ಥರು, ದಯಾನಂದ ಸರಸ್ವತಿ ಮೊದಲಾದವರ ಪ್ರಭಾವ ಇಡೀ ಭಾರತದ ಮೇಲೆ ಉಂಟಾಯಿತು. ಪಾಶ್ಚಾತ್ಯರ ವಿಚಾರ ರೀತಿ, ವೈಜ್ಞಾನಿಕ ಸಾಧನೆ ಇವುಗಳ ಬಗೆಗೆ ಮೆಚ್ಚುಗೆಯ ಜೊತೆಗೆ ಒಂದು ರೀತಿಯ ಪ್ರತಿಕ್ರಿಯೆ ಮೂಡಿತು. ಭಾರತೀಯ ಸಂಸ್ಕೃತಿ, ಭಾರತೀಯ ಭಾಷೆಗಳಲ್ಲಿ ಅಭಿಮಾನ ಮೂಡಿತು. ಭಾರತದ ಪ್ರಾಚೀನ ಸಾಧನೆಯ ಅಧ್ಯಯನಕ್ಕೆ ಪಾಶ್ಚಾತ್ಯದಿಂದಲೂ ಎಷ್ಟೋ ನೆರವು ಬಂದಿತು, ಮಾರ್ಗದರ್ಶನ ದೊರೆಯಿತು. ಅದನ್ನು ಕೃತಜ್ಞತೆಯಿಂದಲೇ ಸ್ಮರಿಸಲೇಬೇಕಾದದ್ದು ನಮ್ಮ ಕರ್ತವ್ಯ. 18ನೇ ಶತಮಾನದಲ್ಲಿ ಕೆಲವರು ಇಂಗ್ಲೀಷ್ ವಿದ್ವಾಂಸರು ಭಾರತೀಯ ವೇದಾಂತದಲ್ಲಿ, ಸಂಸ್ಕೃತದ ಗ್ರಂಥಗಳಲ್ಲಿ ವಿಶೇಷ ಆಸಕ್ತಿಯನ್ನು ತಳೆದರು. 1783ರಲ್ಲಿ ಚಾರ್ಲ್ಸ್ ವಿಲ್ಕಿನ್ಸ್ ಎನ್ನುವಾತ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ.
ಆ ಕಾಲದಿಂದಲೇ ಪಾಶ್ಚಾತ್ಯ ವಿದ್ವಾಂಸರಿಗೆ ಭಾರತದ ಚಿಂತನೆ, ಸಾಹಿತ್ಯದಲ್ಲಿ, ಸೃಜನ ಸಾಹಿತ್ಯದಲ್ಲಿ ಶ್ರದ್ಧೆ, ಗೌರವ ಮೂಡಿದ್ದವು. ವಾರನ್ ಹೆಸ್ಟಿಂಗನ ಗವರ್ನರ್ ಆಗಿದ್ದಂಥ ಕಾಲದಲ್ಲಿ ಭಗವದ್ಗೀತೆಯ ಶ್ರೇಷ್ಠ ಸ್ವೋಪಜ್ಞ ರಚನೆ, ಕಲ್ಪನೆ, ತರ್ಕ, ಪದ ಸಂಪತ್ತಿನಲ್ಲಿ ಅಸಮಾನವಾದದ್ದು ಎಂದು ಬರೆದ. ಎಲ್ಫಿನ್ಸ್ಟನ್, ಕ್ಯಾಸಲ್, ವಿನ್ಸ್ಟನ್ ಸ್ಮಿತ್ ಮೊದಲಾದ ಚರಿತ್ರೆಕಾರರು ಭಾರತದ ಇತಿಹಾಸದ ಅಧ್ಯಯನವನ್ನು ಕೇಂಬ್ರಿಡ್ಜ್ ಹಿಸ್ಟ್ರಿ ಆಫ್ ಇಂಡಿಯಾ ರೂಪದಲ್ಲಿ ಸಿದ್ಧವಾಯಿತು. ಭಾರತದ ತತ್ವಶಾಸ್ತ್ರ ಗ್ರಂಥಗಳು, ಶಾಕುಂತಲದಂಥ ಕೃತಿಗಳು ಜರ್ಮನಿಯಲ್ಲಿ ಮೆಚ್ಚುಗೆ ಪಡೆದವು. 1827ರಲ್ಲಿ ಲಂಡನ್ನಲ್ಲಿ ಓರಿಯೆಂಟಲ್ ಟ್ರಾನ್ಸ್ಲೇಷನ್ ಫಂಡ್ ಸ್ಥಾಪಿಸಲಾಯಿತು. ಮ್ಯಾಕ್ಸ್ ಮುಲ್ಲರ್ ಅವರು 1852ರಿಂದ 56ರವರೆಗೆ ವೇದಗಳನ್ನು ಕುರಿತು 3 ಗ್ರಂಥಗಳನ್ನು ಪ್ರಕಟಿಸಿದರು. 1870ರಿಂದ ಸುಮಾರು 50 ಗ್ರಂಥಗಳು ಸೆಕ್ರೆಡ್ ಬುಕ್ಸ್ ಆಫ್ ಈಸ್ಟ್ ಗ್ರಂಥಮಾಲೆಯಲ್ಲಿ ಪ್ರಕಟಿಸಿದ ಭಾರತೀಯ ಇತಿಹಾಸ, ತತ್ವಚಿಂತನೆ, ಸಾಹಿತ್ಯವನ್ನು ಪಾಶ್ಚಾತ್ಯರು ಮೆಚ್ಚಿದ್ದು, ಇಲ್ಲಿಯವರೆಗೆ ಅವುಗಳ ಗೌರವವನ್ನು, ಆಸಕ್ತಿಯನ್ನು ಉಂಟು ಮಾಡಿದ್ದವು. ಪಾಶ್ಚಾತ್ಯದ ಅಧ್ಯಯನದ ವಿಧಾನ ಮಾರ್ಗದರ್ಶಕವಾಯಿತು. ಹೀಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಕಾಲೇಜನ್ನು ಪ್ರಾರಂಭಿಸಿದ ರಾಜಾರಾಮ್ ಮೋಹನ್ ರಾಯರು ಇಂಗ್ಲೀಷ್ ಭಾಷೆಯನ್ನು ವಿಜ್ಞಾನದ ವಿಭಾಗಗಳನ್ನು ಕಲಿಸಲು ಏರ್ಪಾಟು ಮಾಡಿದರು. ಬಂಗಾಲಿ ಸಂಸ್ಕೃತಗಳನ್ನು ಕಲಿಸಲು ವ್ಯವಸ್ಥೆ ಮಾಡಿದರು. ಗೌಡಿಯ ವ್ಯಾಕರಣ, ಸೊಗಸಾದ ವ್ಯಾಕರಣ ಪುಸ್ತಕವನ್ನು ಅವರೇ ಬರೆದರು. 1857ರಲ್ಲಿ ಮುಂಬೈ, ಕಲ್ಕತ್ತಾ, ಮದ್ರಾಸುಗಳಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು. ದೇಶೀಯ ರಾಜರು ಆಳುತ್ತಿದ್ದ ಸಂಸ್ಥಾನಗಳಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಸ್ಥಾಪನೆಯಾದದ್ದು ಕರ್ನಾಟಕದಲ್ಲಿ. ಅದು ಮೈಸೂರು ವಿಶ್ವವಿದ್ಯಾಲಯ ಎಂಬುದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಈ ದೇಶದಲ್ಲಿ ಅಚ್ಚುಕೂಟಗಳು, ವೃತ್ತಪತ್ರಿಕೆಗಳು ಪ್ರಾರಂಭವಾದವು ಎಂದರೆ ಜನಸಾಮಾನ್ಯರಲ್ಲಿ ಓದುವ ಅಭ್ಯಾಸ ಬೆಳೆಯಿತು ಎಂದರ್ಥ. ಪುಸ್ತಕಗಳ 100 ಪ್ರತಿಗಳು ಮುದ್ರಿಸಿ ಸುಲಭ ಬೆಲೆಗೆ ಜನರಿಗೆ ಲಭ್ಯ ಮಾಡಿಕೊಡುವುದು ಸಾಧ್ಯವಾಯಿತು. 1820ರಲ್ಲಿ ಜಾನ್ ಮ್ಯಾಕರೆ ಎಂಬುವರು ಕನ್ನಡ ಭಾಷೆಯ ವ್ಯಾಕರಣವನ್ನು ಕಲ್ಲಚ್ಚಿನಲ್ಲಿ ಮುದ್ರಿಸಿದ್ದು ಸಿದ್ಧವಾಗಿತ್ತು. ಬಳ್ಳಾರಿ ಮತ್ತು ಮದ್ರಾಸುಗಳಲ್ಲಿ ಕಲ್ಲಚ್ಚಿನ ಛಾಪಖಾನೆಗಳಿದ್ದವು. 1922ರಲ್ಲಿ ಕನ್ನಡ ಛಾಪಖಾನೆ ಆರಂಭವಾಯಿತು. ಭಾರತೀಯ ಭಾಷೆಗಳಲ್ಲಿ ವೃತ್ತಪತ್ರಿಕೆ ನಡೆಸಲು ಮೊದಲು ಮುಂದಾದವರು ರಾಜಾರಾಮ್ ಮೋಹನ್ ರಾಯ್. ಬಂಗಾಳಿಯಲ್ಲಿ, ಕನ್ನಡದಲ್ಲಿ ಪ್ರಪ್ರಥಮ ವೃತ್ತಪತ್ರಿಕೆ ಮಂಗಳೂರು ಸಮಾಚಾರ. ಇಡೀ ದೇಶದಲ್ಲಿ ಮೊದಲ ಪತ್ರಿಕೆ ಬೆಂಗಾಲ್ ಗೆಜೆಟಿಯರ್ ಅನ್ನೋದು ಗೊತ್ತಾಯಿದೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಹರ್ಮನ್ ಮೊಗ್ಲಿಂಗನ ಮಂಗಳೂರು ಸಮಾಚಾರ 1843ರಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭವಾಯಿತು. ಮೈಸೂರು ವೃತ್ತಾಂತ ಬೋಧಿನಿ ಎಂಬ ವಾರಪತ್ರಿಕೆ 1850ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. 1853ರಲ್ಲಿ ರೈಲು ಗಾಡಿ ಭಾರತಕ್ಕೆ ಬಂದಿತು. ಮುಂಬೈ, ಕಲ್ಯಾಣಗಳ ನಡುವಿನ 21 ಕಿಲೋಮೀಟರ್ ರೈಲು ಮಾರ್ಗವನ್ನು ಈಸ್ಟ್ ಇಂಡಿಯಾ ಕಂಪನಿ ಸಿದ್ಧಗೊಳಿಸಿತ್ತು. 1899ರ ಹೊತ್ತಿಗೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿ ಕಾರು ಆಮದವಾಯಿತು. ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣ ಸುಲಭವಾಗುತ್ತಾ ಬಂದಿತು. ಹೀಗೆ 19ನೇ ಶತಮಾನದ ಕಡೆಯ ದಶಕಗಳು, 20ನೇ ಶತಮಾನದ ಮೊದಲ 2 ದಶಕಗಳು ಇಡೀ ಭಾರತದ ಮಹತ್ವದ ಬದಲಾವಣೆಯ ಕಾಲ. ಪಾಶ್ಚಾತ್ಯ ಸಂಸ್ಕೃತಿ, ರೀತಿ ನೀತಿಗಳು, ವಿಚಾರ ಲಹರಿ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ವ್ಯಕ್ತಿಯ ಮಹತ್ವ, ಕಲ್ಪನೆಗಳು, ಅವುಗಳ ಪ್ರಭಾವ ಭಾರತೀಯರ ಮೇಲೆ, ಸಹಜವಾಗಿಯೇ ಕನ್ನಡಿಗರ ಮೇಲೆ ಆದವು. ಪಾಶ್ಚಾತ್ಯ ಸಂಸ್ಕೃತಿಗೆ ಒಮ್ಮೆಲೆ ಮನಸೋತು ಅದಕ್ಕೆ ಬೆನ್ನು ತಿರುಗಿಸಿ ಭಾರತೀಯ ಸಂಸ್ಕೃತಿಗೆ ಆತುಕೊಂಡು ಭಾರತೀಯರ ಮನಸ್ಸು ಹೊಸ ಒಲವು, ನಿಲುವುಗಳನ್ನು ಸ್ವೀಕರಿಸುತ್ತಿದ್ದ ಕಾಲ. ಹೀಗೆ ಯಾವ ದೇಶದ ಕಾಲದ ಸಾಹಿತ್ಯವಾದರೂ ಆ ದೇಶ ಕಾಲಗಳ ಸಂದರ್ಭದಲ್ಲಿ ಬೆಳೆಯಬೇಕಾಗ್ತಾ ಇದೆ. ಅದರ ಬಣ್ಣವನ್ನು ತಳೆಯಬೇಕಾಗುತ್ತದೆ. 19ನೇ ಶತಮಾನದ ಕಡೆಯ 2 ದಶಕಗಳು, 20ನೇ ಶತಮಾನದ ಮೊದಲ 2 ದಶಕಗಳು ಕನ್ನಡ ಸಾಹಿತ್ಯದಲ್ಲಿ ಹೊಸ ಯುಗದ ಹೆಬ್ಬಾಗಿಲನ್ನು ತೆರೆದದ್ದು ಸಹಜವೇ ಎನ್ನುವಂಥ LS ಶೇಷಗಿರಿರಾವ್ ಅವರ ವಿಚಾರ ಇಲ್ಲಿ ಸ್ವೀಕಾರವಾದದ್ದು. ಇದು ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಎನ್ನುವುದರ ಕುರಿತು ಧ್ವನಿಮುದ್ರಣದ ಒಂದು ಪಠ್ಯದ ಓದು. ವಿದ್ಯಾರ್ಥಿಗಳು ಇದನ್ನು ಹೊಸಗನ್ನಡ ಸಾಹಿತ್ಯ ಚರಿತ್ರೆ LS ಶೇಷಗಿರಿರಾವ್ ಅವರ ಪಠ್ಯದ ಆಧಾರದಿಂದ ಇದನ್ನು ಗಮನಿಸಬೇಕು ಅಂತೇಳಿ ಕೇಳ್ತಾ ಇಲ್ಲಿಗೆ ಈ ಒಂದು ಉಪನ್ಯಾಸ ಚರ್ಚೆಗೆ ವಿರಾಮವನ್ನು ಒದಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.